ನೋಡಿ, ಇತ್ತೀಚೆಗಷ್ಟೇ ಇಡೀ ರಾಜ್ಯದಾದ್ಯಂತ ವೈದ್ಯರ ನಿರ್ಲಕ್ಷ್ಯದಿಂದ ಸಾವು, ಜೊತೆಗೆ ಆಸ್ಪತ್ರೆ ಸಿಬ್ಬಂದಿಯಿಂದ ಸಾವು ಅನ್ನುವಂತಹ ಒಂದು ಸುದ್ದಿಗಳು ಹರಿದಾಡ್ತಾ ಇತ್ತು. ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಈಗ ಮತ್ತೆ ರಿಪೀಟ್ ಆಗ್ತಾ ಇದೆ ದೇವನಹಳ್ಳಿಯಲ್ಲಿ. ವೈದ್ಯರಿಂದ ಸಮರ್ಪಕ ಚಿಕಿತ್ಸೆ ಸಿಗದೆ ವ್ಯಕ್ತಿ ಸಾವನ್ನಪ್ಪಿರೋ ಆರೋಪ. ರಾತ್ರಿ ಅಪಘಾತದಿಂದ ಗಾಯಗೊಂಡಿದ್ದ ಚಂದನ್ ಸಾವನ್ನಪ್ಪಿದ. ಆಕ್ಸಿಡೆಂಟ್ ಆಗಿ ಬಂದ ಮೇಲೆ ಕರೆಕ್ಟಾಗಿ ಸೂಕ್ತ ಅಥವಾ ಸಮರ್ಪಕ ಚಿಕಿತ್ಸೆ ಕೊಡಲಿಲ್ಲ ಅಂತೇಳಿ ಅದರಿಂದಲೇ ಚಂದನ್ ಸಾವಾಗಿದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ಆಸ್ಪತ್ರೆಗೆ ಮುತ್ತಿಗೆ ಹಾಕಿ. ಯಾವ ಆಸ್ಪತ್ರೆ? ಮಣಿಪಾಲ್ ಆಸ್ಪತ್ರೆ. ಮಣಿಪಾಲ್ ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಹೊರವಲಯದಲ್ಲಿ ಈ ಮಣಿಪಾಲ್ ಆಸ್ಪತ್ರೆ ಇದೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದ್ದು ದೊಡ್ಡಬಳ್ಳಾಪುರ ತಾಲೂಕು. ಆಸ್ಪತ್ರೆ ಮುಂದೆ ಕುಟುಂಬಸ್ಥರು ಜಮಾಯಿಸಿಬಿಟ್ಟಿದ್ದಾರೆ. ನೆನ್ನೆ ಆಕ್ಸಿಡೆಂಟ್ ಆಗಿತ್ತು 30 ವರ್ಷದ ಚಂದನ್ಗೆ. ಕಾಲಿಗೆ ಗಂಭೀರವಾಗಿ ಗಾಯ ಆಗಿತ್ತು. ಹಾಗಂತೇಳಿ ಚಂದನ್ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆದರೆ ಇನ್ ಟೈಮ್ ಸೂಕ್ತವಾದಂತಹ ಸಮಯದಲ್ಲಿ ಸಮರ್ಪಕ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ್ದಾನೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಕುಟುಂಬಸ್ಥರು ಆರೋಪವನ್ನು ಮಾಡಿ ಆಸ್ಪತ್ರೆಯ ಮುಂದೆ ಜಮಾಯಿಸಿದ್ದಾರೆ. ಸದ್ಯ ಈ ಕೇಸ್ ದೊಡ್ಡಬಳ್ಳಾಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ.